ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಸಂತೋಷಪಡಿಸಲು ಹಣ ಬೇಕಾಗಿಲ್ಲ ಗೆಳೆಯ. ಸ್ವಲ್ಪ ಸಮಯ ಹಾಗೂ 4 ಪ್ರೀತಿಯ ಮಾತುಗಳು ಸಾಕು. ಸ್ವರ್ಗದಲ್ಲಿ ಎಲ್ಲವೂ ಇದೆ ಗೆಳೆಯ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಕಷ್ಟ ಬಂದಾಗ ಸಮಾಧಾನ ಮಾಡುವ ಒಂದು ಸಂಬಂಧ ಜೊತೆಗಿದ್ದರೆ ಸಾಕು ಗೆಳೆಯ. ಕಷ್ಟಗಳು ಕೂಡ ಸಂತೋಷವಾಗಿ ಬದಲಾಗುತ್ತವೆ. ಸೋಲನ್ನ ಹೃದಯಕ್ಕೆ ಎಳೆಯಲು ಬಿಡಬಾರದು ಗೆಳೆಯ. ಅದೇ ತರಹ ಗೆಲುವನ್ನ ತಲೆಗೇರಿಸಲು ಬಿಡಬಾರದು ಗೆಳೆಯ. ಒಂದು ಹೆಣ್ಣು ನಂಬಿಕೆಯೊಂದಿಗೆ ಜೀವಿಸುತ್ತಾಳೆ, ಆದರೆ ಆ ನಂಬಿಕೆ ಮುರಿದು ಹೋದ್ರೆ ಪುನಃ ನಂಬಿಕೆ ಇಡಲು ಯೋಚಿಸುತ್ತಾಳೆ. ಎಲ್ಲರಿಂದಲೂ ಕೂಡ ಮೋಸವೇ ಹೋದ್ರೆ ಕೊನೆಗೆ ಅವಳು ಎಲ್ಲವನ್ನ ತೊರೆದು ತಾನು ಒಂಟಿತನದಲ್ಲಿ ಉಳಿಯಲು ಬಯಸುತ್ತಾಳೆ. ಬಹಳಷ್ಟು ಸಾರಿ ಬೆಂಕಿ ಹಚ್ಚುವವರು ಹೊರಗಿನವರಾದರೂ ಆ ಬೆಂಕಿಯಲ್ಲಿ ಬೇಳೆ ಬೇಯಿಸಿಕೊಳ್ಳುವವರು ಸ್ವಂತವರೇ ಆಗಿರ್ತಾರೆ ಗೆಳೆಯ. ಕೆಲವೊಂದನ್ನ ಬಿಟ್ಟು ಬದುಕಬೇಕು, ಕೆಲವೊಂದನ್ನ ದೂರವಿಟ್ಟು ಬದುಕಬೇಕು. ಇಲ್ಲವಾದರೆ ಆ ಕೆಲವುಗಳು ಹಲವುಗಳಾಗಿ ಹಲವಾರು ತರ ನಮ್ಮನ್ನ ಕಾಡಲಾರಂಭಿಸುತ್ತವೆ ಗೆಳೆಯ. ಮುರಿದು ಹೋಗುವ ಸಂಬಂಧವನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ನಿಜ ಗೆಳೆಯ, ಆದರೆ ಉಳಿಸಿಕೊಳ್ಳುವ ಉದ್ದೇಶ ಇಬ್ಬರಿಗೂ ಇರಬೇಕು. ಇಲ್ಲ ಅಂದ್ರೆ ಆ ಪ್ರಯತ್ನಕ್ಕೆ ಅರ್ಥವೇ ಇರುವುದಿಲ್ಲ. ಸಂಬಂಧಗಳು ಹುಟ್ಟೋದು ರಕ್ತದಿಂದ ಗೆಳೆಯ, ಆದರೆ ನಮ್ಮವರು ಅನ್ನೋ ಭಾವನೆ ಹುಟ್ಟೋದು ಮನಸ್ಸಿನಿಂದ ಮಾತ್ರ. ಆದರೆ ನೋಡುವ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿ ಇಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರುವುದಿಲ್ಲ ಗೆಳೆಯ. ಜೀವನದಲ್ಲಿ ಒಂದು ಸಲವಾದರೂ ಸೋಲು, ಒಂದು ಸಲವಾದರೂ ಮೋಸ ಹೋಗೋ, ಆಗ ಜೀವನದಲ್ಲಿ ಹೇಗೆ ಬದುಕಬೇಕನ್ನೋದು ಗೊತ್ತಾಗತ್ತೆ ಗೆಳೆಯ. ಯಾರ ಜೊತೆ ಎಷ್ಟಿರಬೇಕು ಅಷ್ಟೇ ಇರಬೇಕು ಗೆಳೆಯ. ಎಲ್ಲರೂ ನಮ್ಮವರೇ ಅಂತ ಹೋದ್ರೆ ಕೊನೆಗೆ ನಾವೇ ಕೆಟ್ಟವರಾಗ್ತೀವಿ ಗೆಳೆಯ. ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು ಗೆಳೆಯ. ಒಳ್ಳೆಯದಾದರೆ ಅದ್ಭುತ ಅಂತ ಭಾವಿಸಬೇಕು, ಕೆಟ್ಟದಾದರೆ ಅದೊಂದು ಅನುಭವ ಅಂತ ಪರಿಗಣಿಸಬೇಕು. ಸೋತ ಜಾಗದಲ್ಲಿ ಗೆಲ್ಲಬೇಕು ಗೆಳೆಯ. ಅವಮಾನಿಸಿದವರ ಮುಂದೆ ತಲೆ ಎತ್ತಿ ಬದುಕುವಂತಾಗಬೇಕು. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ಆ ಸಮಯಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕು. ಜೀವನದಲ್ಲಿ ಈ 2 ರೀತಿಯ ವ್ಯಕ್ತಿಯನ್ನು ನಂಬಬಾರದು ಗೆಳೆಯ. ಒಂದು ಅವರಿಗೆ ಅವಶ್ಯಕತೆ ಇದ್ದಾಗ ಬರುವವರು, ಇನ್ನೊಂದು ಅವಶ್ಯಕತೆ ಮುಗಿದಾಗ ಬಿಟ್ಟು ಹೋಗೋರ್ನ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆಯಲ್ಲಿ ತಿರಸ್ಕಾರವೂ ಕೂಡ ಇರುತ್ತೆ. ಅದೇ ತರಹ ನಿನಗೆ ಮೌಲ್ಯ ಸಿಗೋದು ನಿನ್ನ ಅವಶ್ಯಕತೆ ಇದ್ದಾಗ ಮಾತ್ರ ಗೆಳೆಯ. ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಪ್ರಾರಂಭವಾಗಿ ಊಟ ಮಾಡಲು ಸಮಯವೇ ಸಿಗದ ಹಾಗೆ ಬೆಳೆದು ನಿಲ್ಲುವುದು ನಿಜವಾದ ಸಾಧನೆ ಗೆಳೆಯ. ಸಂತೋಷ ಅನ್ನೋದು 10,000 ಖರ್ಚು ಮಾಡಿ 10 ಊರು ತಿರುಗಿದರೆ ಬರುವುದು ಅಲ್ಲ ಗೆಳೆಯ. ನಮ್ಮವರು ಅನಿಸ್ಕೊಳ್ಳೋರ ಜೊತೆ 10 ನಿಮಿಷವಾದರೂ ಮನಸ್ಸು ಬಿಚ್ಚಿ ಮಾತನಾಡ್ತೀವಲ್ಲ, ಅದೇ ನಿಜವಾದ ಸಂತೋಷ ಗೆಳೆಯ. ಜೀವನದಲ್ಲಿ ಎಲ್ಲವೂ ನಾವು ಅಂದುಕೊಂಡಂತೆ ಆಗೋದು ಸಾಧ್ಯ ಆಗದೇ ಇರಬಹುದು ಗೆಳೆಯ. ಆದರೆ ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ನಾವು ಮಾತ್ರ ಸಂತೋಷವಾಗಿರುವ ಹಾಗೆ ನಮ್ಮ ಮನಸ್ಸನ್ನು ತಯಾರಿ ಮಾಡಬಹುದು ಗೆಳೆಯ. ಒಬ್ಬ ವ್ಯಕ್ತಿಯನ್ನು ನಿಂದಿಸೋದು, ದೂರ ಮಾಡಿಕೊಳ್ಳುವುದು ತುಂಬ ಸುಲಭ ಗೆಳೆಯ. ಆದರೆ ನಂತರ ಸ್ವಾರಿ ಹೇಳೋದು, ಮುರಿದ ಸಂಬಂಧವನ್ನು ಮತ್ತೆ ಸೇರಿಸೋದು ತುಂಬ ಕಷ್ಟ ಗೆಳೆಯ. ಅದಕ್ಕೆ ನಾವು ಯಾವುದೇ ಒಂದು ಮಾತನ್ನು ಮಾತನಾಡುವ ಮುಂಚೆ ಮುಂದೆ ನಡೆಯುವ ಘಟನೆಗಳಿಗೆ ನಾವೇ ಜವಾಬ್ದಾರಿ ಅಂತ ನೆನಪಿನಲ್ಲಿಟ್ಟುಕೊಳ್ಳಬೇಕು ಗೆಳೆಯ. ತನಗೆ ಇಷ್ಟಪಟ್ಟಿದ್ದೆಲ್ಲ ಮನಸ್ಸು ಬೇಕು ಅನ್ನತ್ತೆ ಗೆಳೆಯ, ಆದರೆ ಅವಶ್ಯಕತೆ ಇರೋದನ್ನ ಮಾತ್ರ ತಗೋ ಅನ್ನತ್ತೆ ಬುದ್ಧಿ. ಆದರೆ ಮನಸ್ಸಿನ ಮಾತು ಕೇಳಬೇಕಾ ಅಥವಾ ಬುದ್ಧಿ ಮಾತು ಕೇಳಬೇಕಾ ಅನ್ನೋದು ನಮ್ಮ ಸ್ಥಿತಪ್ರಜ್ಞೆಯ ಮೇಲೆ ಆಧಾರವಾಗಿರುತ್ತೆ ಗೆಳೆಯ. ನಾವು ಯಾವಾಗ ಸೋಮಾರಿತನವನ್ನು ಬಿಡ್ತೀವೋ ಆಗ ದರಿದ್ರ ಅನ್ನೋದು ಆಟೋಮೆಟಿಕ್ ಆಗಿ ನಮ್ಮ ಜೀವನದಿಂದ ಬಿಟ್ಟು ಹೋಗುತ್ತೆ ಗೆಳೆಯ. ಗೆಳೆಯ, ಬೇರೆಯವರ ತಲೆ ಹೊಡೆದು ಕೋಟಿ ಸಂಪಾದಿಸೋದಕ್ಕಿಂತ ನಿಯತ್ತಿನಿಂದ 100 ರೂಪಾಯಿ ಸಂಪಾದನೆ ಮಾಡೋದು ದೊಡ್ಡದು ಗೆಳೆಯ. ದುಡ್ಡಿಲ್ಲದೆ ಏನನ್ನು ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ ಗೆಳೆಯ, ಆದರೆ ದುಡ್ಡಿನಿಂದ ಎಲ್ಲವನ್ನ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಗೆಳೆಯ. ನಟನೆ ಮಾಡೋರು 4 ಜನರ ಜೊತೆ ಚೆನ್ನಾಗಿ ಇರ್ತಾರೆ ಗೆಳೆಯ, ಆದರೆ ನಿಜ ಮಾತನಾಡೋರು ಮಾತ್ರ ಜೀವನದಲ್ಲಿ ಒಂಟಿಯಾಗಿ ಉಳಿದು ಬಿಡ್ತಾರೆ ಗೆಳೆಯ. ಅದಕ್ಕೆ ಹೇಳೋದು ಯಥಾರ್ಥವಾದಿ ಲೋಕ ವಿರೋಧಿ ಅಂತ. ಒಂದು ಮಾತಿನ ಬೆಲೆ ಗೊತ್ತಾಗೋದು ಹೇಳಿದಾಗ ಅಲ್ಲ ಗೆಳೆಯ, ಕೇಳಿದಾಗ ಗೊತ್ತಾಗತ್ತೆ ಅಂತ ಹೇಳ್ತಾ, ಈ ಮಾತುಗಳು ನಿಮಗೆ ಸತ್ಯ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಇಂತಹ ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.